ಬೆಸ್ಟ್ ಆಫ್ ಮುಂದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಸ್ತ್ ಮನುಷ್ಯರು ಬರ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಜೋಕ್ಸ್ ಹೇಳ್ತಾರೆ, ನೋಡಿ ಆನಂದಿಸಿ. ಒಂದ್ಸಲ ಏನಾತಂದ್ರೆ ಪಾರ್ಕ್ನಾಗ ಇಬ್ರು ಗಂಡ ಹೆಂಡತಿ ಸ್ಕೂಟರ್ ಮೇಲೆ ಬಂದು ನಿಂತರು. ಪಾರ್ಕ್ ಮಾಡಿದ್ರು ಗಾಡಿ. ಇನ್ನೇನು ಒಳಗೆ ಹೋಗ್ಬೇಕನ್ನೋದ್ರಾಗ ಚಾವಿ ಮರ್ತಿದ್ದ. ಚಾವಿ ಮರ್ತ್ಕೊಳ್ಳೆ ಚಾವಿ ಮರ್ತಿನ ತಡಿ ಅಂತ ವಾಪಸ್ ಹೋಗೋದ್ರ ಒಬ್ಬ ಕಳ್ಳ ಅದನ್ನ ಕಿಕ್ ಹೊಡೆದು ತೊಗೊಂಡು ಹೊಂಟಿದ್ದ. ಏನು ಗಾಡಿ ಅಷ್ಟ್ರಾಗ ಏನಾತಂತ ಅವ್ನ ಕೈ ಹಿಡ್ದ. ಯಾಕ್ರಿ ಅಂತ ಕೇಳ್ದ. ನನ್ನ ಹೆಂಡತಿನೂ ಕರ್ಕೊಂಡು ಹೋಗೋ ಮರಾಯ ಅಂತಂದ. ಏನು ಜಾಸ್ತಿ ದಾಸ ಹಾಕಿರ್ತಾಳ ಅವಾಗ. ಸರಿ. ನಾಟಕ ಕಂಪನಿ ಒಳಗೆ ಹಿಂದಕ್ಕೆ ಪೌರಾಣಿಕ ನಾಟಕಗಳು ನಡೆದಾಗ ಏನಾಗ್ತಿರ್ತದೆ ಅಂತಂದ್ರೆ ತಿಂಗಳಗಟ್ಲೆ ಅವ್ರು ದುಡಿದ್ರು ಪಗಾರ ಸಿಗೋದ ಕಷ್ಟ ಆಗಿರ್ತದೆ. ನಾಟಕದ್ದೆಲ್ಲ ತಮಗೂ ಗೊತ್ತದ. ಅಂತ ಹೊತ್ನ್ಯಾಗ ಒಂದ್ಸಲ ಪೌರಾಣಿಕ ನಾಟಕ ದುರ್ಯೋಧನನ ಗರ್ವಭಂಗ ಅಂತಂದು ಮಾಡ್ಬೇಕಾದ್ರೆ ಆ ನಾಟಕದೊಳಗೆ ಒಬ್ಬವ ಕೃಷ್ಣನ ಪಾತ್ರಧಾರಿ ಮ್ಯಾಲಿಂದ ಸೀರೆ ಬಿಡ್ಬೇಕಾಗಿರ್ತದೆ. ಸೀರೆ ಬಿಡ್ಬೇಕಾಗಿರ್ತದೆ. ತೆಳಗೆ ದ್ರೌಪದಿ ಕೃಷ್ಣ ಅಂತಂದು ಕೂಗ್ತಿರ್ತಾಳ. ಕೂಗು ಹೊತ್ನಾಗ ಅವ ಸೀರೆ ಬಿಡ್ಬೇಕು. ಒಟ್ಟ ಬಿಡ್ಲಿಕ್ಕೆ ತಯಾರಿಲ್ಲವ. ಯಾಕೋ ಸೀರೆ ಬಿಡು ಅಂತ ಹಿಂದಿಂದ ಮ್ಯಾನೇಜರ್ ಬಂದು ಹೇಳ್ತಾನೆ. ಬಿಡಂಗಿಲ್ಲ. ಯಾಕೆ ಬಿಡಂಗಿಲ್ಲ? ಒಂದು ತಿಂಗಳದಿಂದ ಅವ ನಾನು ಪಗಾರ ಕೊಟ್ಟಿಲ್ಲ, ನಾ ಯಾಕೆ ಬಿಡ್ಲಿ ಹೋಗು ಅಂತಂದು ಹೇಳ್ಬಿಟ್ಟು. ಅಂದ್ರೆ ದ್ರೌಪದಿ ಪಾತ್ರ ಮಾಡೋದು ನಾಟಕ ಕಂಪ್ನಿ ಮಾಲಕಿದ್ದಾನೆ. ಹ್ಞೂ ರೀ. ಮತ್ತೊಂದು ಜೋಕ್ ಹೇಳ್ರಿ. ಮುಂದೆ ಏನಾಗ್ತದೆ ಅಂತಂದ್ರೆ ಹಿಂಗೆ ಒಂದು ಪೌರಾಣಿಕ ನಾಟಕದಾಗ ದುರ್ಯೋಧನನ ಗರ್ವಭಂಗದೊಳಗನೆ ಒಂದ್ಸಲ ಊರುಭಂಗ ಮಾಡ್ಬೇಕಾಗಿರ್ತದ್ರಿ. ಊರುಭಂಗ ಮಾಡುವತ್ನಾಗ ಏನಾಗ್ತದ, ಭೀಮ ತೆಳಗಿನಿಂದ ಈ ಕೆರೆ ದಂಡಿ ಮ್ಯಾಗ ನಿಂತು ವೈಶಂಪಾಯನ ಸರೋವರ ಅಂತಂದು ತಿಳ್ಕೊಬೇಕದನ್ನ ಅಂತಂದು ಎಲ್ಲ ಹೇಳಿರ್ತಾರೆ. ವೈಶಂಪಾಯನ ಸರೋವರ ಮುಂದೆ ಬಂದು ಭೀಮ ಎಲ್ಲವೋ ದುರ್ಯೋಧನ ಅಲ್ಲಿ ಹಿಂದೆ ಮಾಸ್ತರ್ ಕೂತಿರ್ತಾನಲ್ರಿ. ದುರ್ಯೋಧನ ನೋ ದುರ್ಯೋಧನ, ಎಲ್ಲವೋ ದುರ್ಯೋಧನ. ದುರ್ಯೋಧನ ನೋ ದುರ್ಯೋಧನ, ಎಲ್ಲವೋ ದುರ್ಯೋಧನ, ಹೇಡಿಯಂತೆ ನೀರಿನ ಒಳಗಡೆ ಅವಿತುಕೊಂಡು ಕುಳಿತಿರುವೆಯಾ ಅಂದ್ಕೊಳ್ಳಿ. ಅವ ದುರ್ಯೋಧನಗೆ ಸಿಟ್ಟು ಬಂದ್ಬಿಡ್ತದ. ಎದ್ದು ಬರ್ತಾನವ. ಏನು ಮಾಡ್ತೀವಿ ಅಂತಂದಂತಾನೆ. ಏನು ಮಾಡ್ತೀವಿ ಅಂದ್ಕೊಳ್ಳಿ. ಇವನಿಗೆ ಮುಂದೆ ಡೈಲಾಗ್ ನೆನಪಾಗಿಲ್ಲ. ಏನು ಮಾಡ್ಬೇಕು ಅವನಿಗೆ ಒಂದು ಟೈಟ್ ಬಟ್ಟೆ ಹಾಕಿರ್ತಾರೆ ಟ್ರಾನ್ಸ್ಪರೆಂಟ್ ಅಂತಂದು ಹಿಂಗೆ ಮಾಡ್ತಾನೆ. ಅದು ಬನಿಯನ್ ಹರಿದು ಬಿಡ್ತದೆ. ಹರಿದ್ಕೊಳ್ಳೆ ಈ ಬನಿಯನ್ ಹರಿದಂಗೆ ನಿನ್ನ ಮೈ ಎಲ್ಲ ಹರಿದು ಬಿಡ್ತೀನಿ ಅಂತಂದು ಹೇಳ್ತಾನೆ. ಹಾಸ್ಯ ಇಂತಲೇ ಇರ್ತದಂತ ಹೇಳಿಕ್ ಬರೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಕಡೆ ಹಾಸ್ಯ ಇರ್ತದೆ. ಈಗ ಸಿದ್ಲಿಂಗ್ ಅಂತ ಹೇಳಿದ್ದೆ ನಾನು. ಹೌದು. ಅವ ಅಮಾಶಿಗೊಮ್ಮೆ ಹುಣ್ಣಿಗೊಮ್ಮೆ ಸಾಲಿಗೆ ಬಂದರೂ ಸಹಿತ ಮಾಸ್ತರ್ ಗಡಗಡ ನಡಗಿಸ್ಬಿಡವ. ಅದಕ್ಕೆ ಆ ಮಾಸ್ತರ್ ಏನು ಹೇಳಿದರು, ಮಧ್ಯಾಹ್ನ ಊಟ ಆದಿಂದ ಕ್ಲಾಸಿಗೆ ಬರವ ನಾನು. ಯಾಕಂದ್ರೆ ಈ ಬಿಸಿ ಊಟ ಬರೋದಕ್ಕಿಂತ ಮೊದಲು ಸಾಲಿ ಹವಾಮಾನ ಚಲೋ ಐತ್ರಿ. ಈ ಬಿಸಿ ಊಟ ಬಂದ ಮೇಲೆ ಸಾಲಿ ಹವಾಮಾನ ಸ್ವಲ್ಪ ಹದಗಡಕತ್ಬಿಟ್ಟು. ಅದಕ್ಕೆ ಸರ್ ಹಂಗೆ ಹೇಳಿದ್ರು, ಊಟ ಆದ್ಮೇಲೆ ಕ್ಲಾಸಿಗೆ ಬರವ ನಾನು. ನಾ ಏನಾರ ಬಂದಾಗ ಹವಾ ಕೆಡಿಸುವಂಗೆ ಕಂಡು ಬಂದ್ರೆ ಬಸ್ ಬಂತು ಅಂತ ಹೇಳ್ರಿ, ನಾ ಎದ್ದು ಹೊರಗೆ ಹೋಗ್ಬಿಡ್ತೇನೆ. ಆಮೇಲೆ ಹವಾ ಸುಧಾರಣೆ ಆದಿಂದ ಬಸ್ ಹೋತು ಅನ್ರಿ, ಆಮೇಲೆ ಒಳಗೆ ಬರ್ತೇನೆ ಅಂದರು. ಹಂಗೆ ಮಾಡೋ ನೋಡ್ರಿ ಸರ್ ಅಂದ್ರೆ ಎಲ್ಲರೂ ಹುಡುಗರು. ಅವಾಗ ಒಬ್ಬ ಯಾವ 10 ಮಿನಿಟ್ ಆಗಿಲ್ಲ ಕ್ಲಾಸ್ ಚಾಲು ಆಗಿ ಬಸ್ ಬಂತ್ರಿ ಸರ ಅಂತ. ನಿಂದ್ರಪ್ಪ ಹೊರಗೆ ಹೋಗ್ಕೇನಂತ ಹೋದ್ರು. 5 ಮಿನಿಟ್ ಆದ್ಕೊಳ್ಳೆ ಬಸ್ ಹೋತ್ರಿ ಸರ್ ಅಂತಂದ್ರು. ಮತ್ತೆ ಒಳಗೆ ಬಂದ್ರು ಸರು. ಹಿಂಗೆ ಒಂದು 5-6 ಮಂದಿ ಬಸ್ ಹೋತ್ರಿ ಬಸ್ ಬಂತ್ರಿ, ಬಸ್ ಹೋತ್ರಿ ಬಸ್ ಬಂತ್ರಿ. ಮಾಸ್ತರು ಒಳಗೆ ಹೊರಗೆ ಅಡ್ಡಾಡಿ ಸುಸ್ತಾಗ್ಬಿಟ್ರು. ಕಡಿಕ ಹಿಂದೆ ಸಿದ್ಲಿಂಗ್ ಕೂತಿದ್ದಲ್ಲ, ಸರ ಬಸ್ ಬಂತ್ರಿ ಅಂದವ. ನಿಂದ್ರಪ್ಪ ಹೋಗ್ಕೇನಂತೇಳಿ ಮಾಸ್ತರ್ ಹೊರಗೆ ಹೋದ್ರು. 5 ಮಿನಿಟ್ ಆತು, 10 ಮಿನಿಟ್ ಆತು, 15 ಮಿನಿಟ್ ಆತು, ಅರ್ಧ ತಾಸು ಆದ್ರು ಬಸ್ ಹೋತ್ರಿ ಅನ್ನವಲ್ರಿ ಯಾರು. ಕಡಿಕ್ ಮಾಸ್ತರ್ ಹೊರಗೆ ನಿಂತು ಓದ್ಕೊಂಡ್ರು. ಬಸ್ ಹೋತ್ರಿ ಅನ್ರು ಅಂತ ಹೇಳಿ. ಅವಾಗ ಹಿಂದೆ ಸಿದ್ಲಿಂಗ ಏನು ಅನ್ಬೇಕು ಅವಾಗ, ಸರ ಇದು ಹೋಗೋ ಬಸ್ ಅಲ್ರಿ, ವಸ್ತಿ ಬಸ್ ರೀ. ನಿಮ್ಗಾಗ ಕನ್ಫ್ಯೂಷನ್ನು ಶುರುವಾಗುತ್ತೆ, ಇರಿಟೇಷನ್ನು ಹಾಳಾಗುತ್ತೆ, ರಿಲೇಷನ್ನು ಸಿಗೋದಿಲ್ಲ, ಕೋಆಪರೇಷನ್ನು. ಅದಕ್ಕೆ ನಿಮ್ಮ BP ಕಾಷನ್ನು, ಅದಕ್ಕೆ ನೀವು ತಗೋತೀರಿ ಮೆಡಿಸಿನ್ನು. ಹೌದು. ಅರ್ಥ ಮಾಡ್ಕೊಳ್ಳಿ ಸಿಚುಯೇಷನ್ನು, ಎಲ್ಲದಕ್ಕೂ ಮಾಡಿ ಡಿಸ್ಕಷನ್ನು. ಎಲ್ಲ ಪ್ರಾಬ್ಲಮ್ಗಿದೆ ಸೊಲ್ಯೂಷನ್ನು. ಅರ್ಥ ಮಾಡ್ಕೊಳ್ಳಿ ಸಿಚುಯೇಷನ್ನು, ಎಲ್ಲ ಪ್ರಾಬ್ಲಮ್ಗಿದೆ ಸೊಲ್ಯೂಷನ್ನು. ಪುಗಿಸೆಟೆ ಅಲ್ಲ ಸಜೆಷನ್ನು. ಅರ್ಥ ಮಾಡ್ಕೊಳ್ಳಿ ನನ್ನ ಇಂಟೆನ್ಷನ್ನು, ಯಾವತ್ತೂ ತಗೊಳ್ಳಲ್ಲ ಟೆನ್ಷನ್ನು. ಟೆನ್ಷನ್ ತಗೋಬಾರ್ದು ಅನ್ನೋದಿದ್ರೆ ನೋಡ್ತಾ ಇರಿ ಜೋಕ್ ಜಂಕ್ಷನ್. ಥ್ಯಾಂಕ್ ಯು ಡಾಕ್ಟ್ರ, ಥ್ಯಾಂಕ್ ಯು ಸೋ ಮಚ್. 2 ದಿವಸದಿಂದ ಸಾಲಿಗೆ ಬಂದಿರಲಿಲ್ಲ ಹುಡುಗ. ಮಾಸ್ಟ್ರಿಗೆ ಕೇಳಿದ್ರು, ಯಾಕಲ್ಲೇ 2 ದಿವಸದಿಂದ ಸಾಲಿಗೆ ಬಂದಿರಲಿಲ್ಲ ನೀನದು? ಆ ಹುಡುಗ ಹೇಳ್ದ, ಸರ ನನ್ನ ಹತ್ರ ಒಂದೇ ಚಡ್ಡಿ ಇತ್ತು ಸರ, ಅದನ್ನು ನಮ್ಮವ್ವ ವಾಶ್ ಮಾಡಿ ಒಣಗಿ ಹಾಕಿದ್ಲು ಸರ್ ಅಂತಂದ. ಮೊನ್ನೆ ಆತು, ನಿನ್ನೆ ಯಾಕಲ್ಲೇ ಬಂದದ್ದಿಲ್ಲ ಅಂತ. ಸರ್ ಅದು ಒಣಗಿ ಹೋಗಿ ಚಡ್ಡಿ ಇತ್ತಲ್ಲ ಸರ್, ಅದನ್ನ ಹಾಕೊಂಡು ನಾನು ಸಾಲಿಗೆ ಹೊಂಟಿದ್ದೆ ಸರ್, ನಿಮ್ಮ ಮನೆ ಮುಂದೆ ಬಂದೆ ಸರ್, ಅಲ್ಲಿ ನಿಮ್ಮ ಚಡ್ಡಿ ಒಣಗಿ ಹಾಕಿದ್ರು ಸರ್, ನಿಮಗೂ ಒಂದೇ ಚಡ್ಡಿ ಇರ್ಬೇಕಂತಂದೇಳಿ ನಾನು ಸಾಲಿಗೆ ಬರಲ್ಲ ಸರ್.
ಒಬ್ಬ ಆಸ್ಪತ್ರೆಗೆ ಹೋದ ಡಾಕ್ಟರ್ ಹತ್ರ, ಕಣ್ಣಿನ ಡಾಕ್ಟರ್ ಹತ್ರ ಹೋದ. ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಅವ್ನು ಹೇಳ್ದ, ಸರ್ ನನಗೆ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ ಸರ್ ಅಂದ. ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ, ಬಾ ಟೆಸ್ಟ್ ಮಾಡೋದು. ಡಾಕ್ಟ್ರ್ ಟೆಸ್ಟ್ ಮಾಡಿದ್ರು, ಅಲ್ಲಿ ಕುಂದಿರಿಸಿದ್ರು, ABCD ತೋರಿಸಿದ್ರು. ಇದು ಕಾಣಿಸ್ತಾ ಇದೆಯೇನಪ್ಪ ಅಂತ ಕೇಳಿದ್ರು. ದೊಡ್ಡ ಅಕ್ಷರದ ತೋರಿಸಿದ್ರು ABCD. ಅವ ಕಣ್ಣಾಗಲ ಮಾಡಿ, ಇಲ್ಲ ಸರ್ ಇದೇನು ಕಾಣಿಸ್ವಲ್ದು ಅಂತ. ಹೌದಾ, ಸರಿ ಬಿಡು ಅಂತ. ನೀ ಅಲ್ಲೇ ಕೂತು ಸಣ್ಣದು ತೋರಿಸಿದ್ರು, ABCD ಇದು ಕಾಣಿಸ್ತೇನಪ್ಪ ಅಂತ ಕೇಳಿದ. ಅವ ಇಲ್ರಿ ಸರ್ ಏನೇನು ಕಾಣಿಸ್ವಲ್ದು ಅಂತ. ದೊಡ್ಡದು ಕಾಣವಲ್ದು, ಸಣ್ಣದು ಕಾಣವಲ್ದ. ಅವ ನರ್ಸಿಗೆ ಹೇಳ್ದ, ಒಂದು ದೊಡ್ಡದು ಊಟದ ಸ್ಟೀಲ್ ತಟ್ಟಿ ತಗೊಂಬರಮಂದ. ಆ ಟೇಬಲ್ ಮೇಲೆ ಸ್ಟೀಲ್ ತಟ್ಟಿ ಇಟ್ಟರು. ಅವ್ನು ಕರೆದ, ನೀನು ಬಾರಪ್ಪ ಇಲ್ಲಿದ್ದು. ಅವ ಬಂದು ಕುಂತ ತಕ್ಷಣ ಡಾಕ್ಟ್ರ್ ಕೇಳಿದ, ಇದೇನು ಗೊತ್ತಿಡಿದ್ರೇನ್ರಿ ಅಂತಂದ. ಅವ್ನು ಕಣ್ಣು ಪಿಳಿ ಬಿಟ್ಟು ಹಿಂಗೆ ನೋಡ್ದ. ಓಯ್ ಏನು ಸರ್ ಇದನ್ನು ಗೊತ್ತಿಳಿಲ್ದ್ರಿ ಏನು ಸರ್ ಅಂತಂದ. ಏನದು ಅಂತಂದ. ಸರ್ ಇದು 8 ಅಣಿನ 4 ಅಣಿನ ಗೊತ್ತಾಗವಲ್ಲ ಸರ್ ಅಂದ ಮಗ. ಒಂದ್ಸಲ ಶಾಲೆಯೊಳಗೆ ಮಾಸ್ತರ್ ಕೇಳ್ತಾರೆ, ನಮ್ಮ ದೇಶದೊಳಗೆ ಅತಿ ದೊಡ್ಡ ಪಟ್ಟಣ ಯಾವುದು? ಹುಡುಗ ಒಬ್ಬ ಪಟ್ಟಣ ಎದ್ದು ಹೇಳ್ತಾನೆ, ಕಲ್ಕತ್ತಾ ರೀ ಸರ್. ಕರೆಕ್ಟ್, ಕೋಲ್ಕತ್ತಾ. ಹಾಂ, ಕೋಲ್ಕತ್ತಾ ರೀ ಸರ್. ಶಬಾಷ್. ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಸಣ್ಣ ಪಟ್ಟಣ ಯಾವುದು ಅಂತ ಕೇಳಿಬಿಡ್ತಾರೆ. ಅದ್ರಾಗ ಮತ್ತೊಬ್ಬ ಹುಡುಗ ಹೇಳ್ತಾನೆ, ಬೆಂಕಿ ಪಟ್ಟಣ. 3 ಮಂದಿ ಡಾಕ್ಟರ್ ಇದ್ದರು. ಒಬ್ರು ಡಾಕ್ಟರ್ ಗೋಪಾಲ, ಒಬ್ರು ಡಾಕ್ಟರ್ ಕೃಷ್ಣ, ಡಾಕ್ಟರ್ ಮುಕುಂದ. ಒಬ್ಬರು ಫಿಸಿಷಿಯನು, ಒಬ್ಬರು ನ್ಯೂರಾಲಜಿಸ್ಟು, ಈ ನರರೋಗ ತಜ್ಞ, ಒಬ್ಬರು ಆರ್ಥೋಪೆಡಿಕ್, ಎಲುಬು ಮತ್ತು ಕೀಲು ತಜ್ಞರು. ಇವರು 3 ಮಂದಿ ಹಿಂಗೆ ಕೂತ ಮಾತಾಡ್ತಿರ್ತಾರೆ. ದೂರಿಂದ ಒಬ್ಬ ಮನುಷ್ಯ ಬರ್ತಿರ್ತಾನೆ, ಅವ್ನು ಕುಂಟಿಗೋತ ಬರ್ತಿರ್ತಾನೆ, ಸ್ವಲ್ಪ ಕಾಲು ಎಳಿತಿರ್ತಾನೆ. ಅವಾಗ ಇವು ಫಿಸಿಷಿಯನ್ ಇದ್ದವ್ರು ಏನಂತಾರು, ಇದು ಪೋಲಿಯೋ ಎಫೆಕ್ಟ್ ಅದ ನೋಡಿ. ಪೋಲಿಯೋ ಆಗಿರ್ಬೇಕು. ನ್ಯೂರಾಲಜಿಸ್ಟ್ ಅಂತದ, ಹಂಗೇನಾಗಿಲ್ಲ, ಅವಾಗ ಎಲ್ಲೋ ನರ ಹಿಡ್ದದ, ಅದಕ್ಕೆ ಸ್ವಲ್ಪ ಕಾಲು ಎಳಿತಾನೆ. ಅವ ಆರ್ಥೋಪೆಡಿಕ್ದವ್ರು ಹೇಳ್ತಾರೆ, ಎಲ್ಲೋ ಬೈಕ್ ಆಕ್ಸಿಡೆಂಟ್ದಾಗ ಒಂದು ಕಾಲು ಮುರಿದದ, ಎಳಿತಾನೆ. ಕರೆಕ್ಟ್. ಆಮೇಲೆ ಅವ್ ಮುಂದೆ ಸಮೀಪ ಬಂದಾಗ ಅವ್ನು ಕೇಳ್ತಾರೆ ಎಲ್ಲರೂ, ನಿನ್ನ ನರ ಹಿಡ್ದದಿಲ್ಲೋ, ನಿನ್ನ ಕಾಲು ಮುರಿದದಿಲ್ಲೋ, ನಿನ್ಗೆ ಪೋಲಿಯೋ ಆಗಿದಿಲ್ಲ. ಅವ್ನು ಹೇಳ್ತಾನೆ, ಅದೇನಿಲ್ರಿ ನನ್ನ ಚಪ್ಪಲ್ ಕಿತ್ತದ ಅಂತ ಹೇಳ್ತಾನೆ. ಒಮ್ಮೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮ ಕೊಡಕ್ಕೆ ಹೋಗಿದ್ದೆ ಸರ್. ಅಲ್ಲಿ ಎಲ್ಲ ರೀತಿ ಸರ್ಕಾರಿ ನೌಕರರು ಸೇರಿದ್ರು. ಸರ್ಕಾರಿ ನೌಕರು ಸೇರಿದ್ರು. ನಾನು ಭಾಷಣ ಮಾಡೋಕ್ಕೆ ಶುರು ಮಾಡಿದೆ, ಹಾಸ್ಯ ಹೇಳೋಕ್ಕೆ ಶುರು ಮಾಡಿದೆ. ಎಲ್ಲರೂ ಬಿದ್ದು ನಗ್ತಿದ್ರು. ಹೆಂಗೆ ನಗ್ತಿದ್ರು ಅಂದರೆ, ಮುಂದಿರೋರು ಸ್ವಲ್ಪ ಜೋರು ನಗ್ತಿದ್ರು, ಅದಕ್ಕೂ ಹಿಂದಿನ ಲೈನಾಗಿರೋ ಸ್ವಲ್ಪ ಕಡಿಮೆ ಜೋರು ನಗ್ತಿದ್ರು, ಅದಕ್ಕೂ ಹಿಂದೆ ಭಾಳ ಕಡಿಮೆ ನಗ್ತಿದ್ರು. ನಾನು ಯಾಕ್ರಿ ಸರ್ ಹಿಂಗೆ ಯಾಕೆ ನಗ್ತೀರಿ ಅಂತಂದು. ಒಬ್ಬ ಕೈ ಎತ್ತಿ ಹೇಳಿದ್ರಿ, ಸರ ನಮಗೆ ಸಂಬಳ ಎಷ್ಟು ಬರ್ತೈತೆ ನಾವು ಅಷ್ಟೇ ನಗ್ತೀವಿ ಸರ್, ಅದಕ್ಕಿಂತ ಜಾಸ್ತಿ ನಗೋಕ್ಕಾಗಲ್ಲ ಅನ್ನೋ. ಒಬ್ಬ ಫಾರಿನರ್ ಬೆಂಗಳೂರು ನೋಡೋಕೆ ಬಂದ. ಆ ಫಾರಿನರ್ ಬೆಂಗಳೂರು ನೋಡೋಕೆ ಬಂದೇನೆ ಏನು ಮಾಡ್ದ, ವಿಧಾನಸೌಧ ನೋಡ್ದ, ಹೈಕೋರ್ಟ್ ನೋಡ್ದ, ಭಾಳ ಚಂದ ಐತೆ ಅಂತ ಹೇಳ್ಬಿಟ್ಟು ಆಟೋ ಹಚ್ಕೊಂಡು ಮೆಜೆಸ್ಟಿಕ್ಕಿಗೆ ಹೊಂಟ. ಊರಿಗೆ ಹೋಗ್ಬೇಕಂತೇಳಿ ಮೆಜೆಸ್ಟಿಕ್ಗೆ ಹೊಂಟ ಆಟೋ ಹಚ್ಕೊಂಡು ಹೊಂಟದ್ದ. ಆಟೋ ಕೂತ ತಕ್ಷಣ ಒಂದು ಹುಂಡೆ ಕಾರು, ಜಪಾನ್ ಮೇಡ್ ಕಾರು ಆಟೋನ ಓವರ್ಟೇಕ್ ತಗೊಂಡು ಹೋಗ್ಬಿಡ್ತು. ಅವ್ನು ಹೇಳ್ದ ಆಟೋದನಿಗೆ, ಹುಂಡೆ ಕಾರು ಮೇಡ್ ಇನ್ ಜಪಾನ್, ವೆರಿ ಫಾಸ್ಟ್ ಅಂತಂದು. ಭಾರಿ ಬಿಟ್ಟು ಸರ್, ನಿಮ್ಮ ಭಾರಿ ಟೆಕ್ನಿಕ್ ನಿಮ್ಮದು ಅಂತ ಹೇಳ್ತಾನೆ. ಸ್ವಲ್ಪ ಮುಂದೆ ಹೋದ, ಟೊಯೋಟಾ ಗಾಡಿ ಬಂತು. ಆ ಆಟೋನ ಮತ್ತೆ ಓವರ್ಟೇಕ್ ತಗೊಂಡು ಅದು ಮುಂದೆ ಹೋಗ್ಬಿಡ್ತು. ಟೊಯೋಟಾ ಗಾಡಿ ಮೇಡ್ ಇನ್ ಜಪಾನ್, ವೆರಿ ಫಾಸ್ಟ್ ಅಂತ. ಮೆಜೆಸ್ಟಿಕ್ ಮುಟ್ಟಿದ. ಮೆಜೆಸ್ಟಿಕ್ ಮುಟ್ಟಿದ್ಮೇಲೆ ಫಾರಿನರ್ ಕೇಳ್ದ, ಬಿಲ್ ಎಷ್ಟಾಯ್ತು ಅಂದ. ಮೀಟ್ರ್ ಎಷ್ಟು ಬಿಡತ್ತೆ ಅಂತಂದ. ಆ ಮೀಟ್ರ್ ಹೇಳಿದ್ರ 400 ರೂಪಾಯಿ ಆಗೈತೆ ರೀ ಸರ್ ಅಂದ. ಯಾಕೆ 400 ರೂಪಾಯಿ ಯಾಕೆ ಅಂತಂದ. 400 ರೂಪಾಯಿ ಸರ, ಮೀಟ್ರ್ ಮೇಡ್ ಇನ್ ಇಂಡಿಯಾ, ವೆರಿ ವೆರಿ ಫಾಸ್ಟ್ ಅಂದ. ಇದು ನೀವು ಮಿಸ್ ಮಾಡಿಕೊಂಡಿರಬಹುದಾದ ಜೋಕ್ಗಳ ಒಂದು ಝಲಕ್. ಆದರೆ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೂ ನಿಮ್ಮನ್ನ ನಕ್ಕು ನಲಿಯುವಂತೆ ಮಾಡೋಕೆ ರೆಡಿ ಇದ್ದಾರೆ ಯಶವಂತ್ ಸರ್ದೇಶಪಾಂಡೆ. ನೋಡಿ, ಎಂಜಾಯ್ ಮಾಡಿ. ನೀವು ಮುಂದಾ ಜೋಕ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದಾ ಜೋಕ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್,